ಮುಗಿದ ಘಟನೆ ಆಗಿ ಹೋಗಿಬಿಟ್ರು ಮೋದಿಯವರು. ಜೊತೆಗೆ ತಮ್ಮ ಬೇಕಾದಂಥ ಎಲ್ಲ ಪೋಸ್ಟ್ಗಳು ತಮ್ಮರಿಟ್ಟುಕೊಂಡ್ರು. ಇದರ ಮೇಲಾಗಿ ಸಭಾಪತಿಯನ್ನು ತಮ್ಮ ಪಕ್ಷದವ್ರನ್ನ ಮಾಡಿಕೊಂಡ್ರು. ನಿಜವಾಗಿಯೂ ಇದೊಂದು ರೀತಿ NDAಯನ್ನು BJPಯನ್ನಾಗಿ ಮಾಡಿಕೊಂಡಿದ್ದು. NDAಯಲ್ಲಿ ಇರ್ತಕ್ಕಂಥ ಇವರ ಜೊತೆಗಾರರು ನಾವು ಸಹ BJPಯವರು ಏನೋ ಒಂದು ವರ್ತಿಸಿದ್ದು ಒಂದು ರೀತಿ ಒಳ್ಳೆಯದನ. ಯಾಕೆಂದರೆ ಈ ಕಳೆದ ಚುನಾವಣೆ ವಿರೋಧ ಪಕ್ಷಗಳಿಗೂ ಸಹಿತ ಇಲ್ಲಿ ಜನ ನೀವು ವಿರೋಧಿಗಳಿಗೆ ಕೆಲಸ ಮಾಡಿದ್ರೆ ಪ್ರಜಾಪ್ರಭುತ್ವ ಉಳಿಸೋಣ ಮೆಸೇಜ್ ಕೊಟ್ಟಿದ್ದಾರೆ. ಆ ನೆಲೆಯಲ್ಲೇ ಇವತ್ತು ರಾಹುಲ್ ಗಾಂಧಿಯವರು ಅವ್ರ ಜೊತೆಗಾರರು ಅವರು ತಮ್ಮದೇ ಆದಂಥ ಒಂದು ಹೋರಾಟವನ್ನು ಮುಂದುವರಿಸಿದ್ದಾರೆ. ಬಟ್ ಒಂದು ತಿಂಗ್ ಏನಾಯ್ತಪ್ಪ ಅಂದರೆ ಈ ಸಂದರ್ಭದಲ್ಲಿ ಒಂದು ಸಮಾಧಾನ ಮಾಡ್ಕೊಳ್ಳುವಂಥದ್ದು ಕಾಂಗ್ರೆಸ್ ಆಗಲಿ ಇನ್ನುಳಿದ ಯಾವುದೇ ಥರ್ಡ್ ಫ್ರಂಟ್ ಅಥವಾ ಯಾವುದೇ ಫ್ರಂಟ್ ಅಧಿಕಾರ ಹಿಡಿದೇ ಹೋಗಿರ್ಬೋದು. ಬಟ್ ಒಂದು ತಿಂಗ್ ಏನಾಯ್ತಪ್ಪ ಅಂತಂದ್ರೆ ಆಡಳಿತಾರೂಢ ಪಕ್ಷಕ್ಕೆ ಒಂದು ಈ ಸಲ ಪ್ರಬಲವಾದಂಥ ವಿರೋಧ ಪಕ್ಷ ಬಂದಿದ್ದರಿಂದಾಗಿ ಒಂದು ರೀತಿ ಮುಗ್ದಾನ ಬಂದಂಗಾಗ್ಯದ NDA ವಿರೋಧವಾಗಿ. ಆದರೂ ಮೋದಿಯವರ 3.0 ಈ ಸಂದರ್ಭದಲ್ಲಿ ಇದು ಒಂದು ದೊಡ್ಡ ಸಾಧನೆ ಅಂತ ಹೇಳ್ಬೇಕಾಗ್ಯದ. ಇಲ್ಲಾಂದ್ರೆ ಅವ್ರಂದಂಗೆ ಮೋದಿಯವ್ರು ಬಯಸಿದಂಗೆ 400 ಪಾರ್ ಆಗಿದ್ರೆ ಏನಿರ್ತಿತ್ತು ಪರಿಸ್ಥಿತಿ. 240 ಬಂದ್ರೆ ಇವತ್ತು ತಾವು ಹೇಳೋದು ನಡೀತಾ ಇದೆ. ತಮ್ಮ ಮಿನಿಸ್ಟರ್ಸ್ ನಡೆಸ್ತಾ ಇದ್ದಾರೆ, ತಮ್ಮ ಬೇಕಾದಂಥ ತೆಗೆದುಕೊಳ್ತಾ ಇದ್ದಾರೆ. ಯಾಕಂದ್ರೆ ಈ ಮಿನಿಸ್ಟ್ರಿಗಳನ್ನ ಬೇಡಪ್ಪ ಇವರೆಲ್ಲ ಅಂತ ತಿಳ್ಕೊಂಡು ತಿರಸ್ಕಾರ ಮಾಡಿದಂಥ ನಮ್ಮ ಜನರ ಮಾತು ಕಿವಿಗೊಳ್ಳಲಾರದ ಮೋದಿಯವರು ತಾವು ಮೊದಲು ಹೆಂಗೆ ಆಡಳಿತ ಮಾಡ್ತಾರೋ ಅದೇ ರೀತಿಯಾಗಿ ಹೋಗ್ತಾ ಇದ್ದಾರೆ ಅಂತ ಮೆಸೇಜ್ ಕೊಟ್ಟಿದ್ದಾರೆ. ನೋಡೋಣ ಮುಂದಿನ ದಿನದಲ್ಲಿ ಏನಾಗ್ತದೆ. ಆಲ್ರೆಡಿ ನಿಮಗೆ ಗೊತ್ತದ ನಿತೀಶ್ ಅವರಿಗೆ ಮತ್ತು ಅವರ ಇನ್ನೊಬ್ಬರು ನಾಯ್ಡು ಅವರಿಗೆ ರಾಜ್ಯಗಳ ಡೆವಲಪ್ಮೆಂಟ್ ನಾವು ಕೊಡ್ತೀವಿ, ಫಂಡ್ ಮಾಡ್ತೀವಿ, ಹಾಗೆ ಏನು ಹೇಳಿರ್ಬೇಕು. ಹೊಂದಾಣಿಕೆ ಆಗ್ಯದ, ಆಗಲಿ ಭಾಳ ಸಂತೋಷ. ಬಿಹಾರ ಮತ್ತು ಜೊತೆಗೆ ಆಂಧ್ರ ಪ್ರದೇಶ ಗಟ್ಟಿಗೊಳ್ಳಿ, ಅಲ್ಲಿ ಬೆಳವಣಿಗೆ ಆಗಲಿ, ಅಭಿವೃದ್ಧಿ ಆಗಲಿ ಅನ್ನೋದು ಎಲ್ಲರ ಸದಭಿಪ್ರಾಯ. ಯಾಕಪ್ಪ ಅಂದ್ರೆ ಒಂದು ಬಿಹಾರ ಈಗಾಗಲೇ ಈ ದೇಶದಲ್ಲಿ ಅತ್ಯಂತ ಬಿದ್ದಂತಹ ರಾಜ್ಯ, ಜೊತೆಗೆ ಆಂಧ್ರ ಪ್ರದೇಶ ಇನ್ನೂ ಕಟ್ಟುವಂಥ ರಾಜ್ಯ. ಈ ರಾಜ್ಯಗಳಿಗೆ ವಿಶೇಷವಾಗಿ ಪ್ರೀತಿ ತೋರಿಸಿ ಮೋದಿ ಅವರದನ್ನು ಏನು ಆಶ್ವಾಸನೆ ಕೊಟ್ಟಿದ್ದಾರೆ ಇಬ್ಬರಿಗೂ ಅದನ್ನು ಈಡೇರಿಸಲಿ ಅನ್ನೋದು ಒಂದು ಕಡೆ ಇಟ್ಕೊಂಡ್ರೆ, ಇನ್ನೊಂದು ಕಡೆ ನಿಧಾನಕ್ಕೆ ಇಲ್ಲಿ ಒಂದು ಹೊಸ ರಾಜಕೀಯ ಶುರು ಆಗ್ತಾ ಇದೆ. ಏನಪ್ಪ ಅಂದ್ರೆ ಈ ಒಂದು ಕಳೆದ ಚುನಾವಣೆಯಲ್ಲೇ ಒಂದು 2-3 ಅಥವಾ 4 ಜನ ಪ್ರಬಲವಾದ ನಾಯಕರು ಹುಡುಕೊಂಡ್ಬಿಟ್ರು. ಉದಾಹರಣೆಗೆ ಗೊತ್ತದ ನಿಮಗೆ ರಾಹುಲ್ ಗಾಂಧಿ ಮೊದಲನೇದಾಗೆ, ಎರಡನೇದಾಗಿ ಕೇಜ್ರಿವಾಲ್ರು, ಅದ್ರ ಜೊತೆಗೆ ಮೂರನೇದಾಗೆ ನಮ್ಮ ಅಖಿಲೇಶ್ ಯಾದವ್ ಅವರು, ನಾಲ್ಕನೇದಾಗೆ ನಮ್ಮ ತೇಜಸ್ವಿ ಯಾದವ್ ಅವರು, ಮುಂದೆ ಇನ್ನೊಬ್ಬರು ನಮ್ಮ ಉದ್ಧವ್ ಠಾಕ್ರೆ ಅವರು. ಇವೆಲ್ಲ ಒಬ್ಬ ನಾಯಕರಾಗಿ ಅಲ್ಲಲ್ಲಿಗೂ ಒಬ್ಬ ನಾಯಕರಾಗಿ ರಾಷ್ಟ್ರ ಮಟ್ಟದಲ್ಲೇ ಒಂದು ರೀತಿಯಿಂದ ಪ್ರಥಮವಾಗಿ ರಾಹುಲ್ ಗಾಂಧಿ, ನಂತರವಾಗಿ ನಮ್ಮ ಕೇಜ್ರಿವಾಲ್ರು ಆಗಿದ್ದಾರೆ. ಇವತ್ತು ಈ ಒಂದು ಸಂದರ್ಭದಲ್ಲೇ ಇನ್ನೊಂದು ಏನೋ ದೊಡ್ಡ ಬೆಳವಣಿಗೆ ಏನಾಗಿದೆಪ್ಪ ಅಂದ್ರೆ ವಿರೋಧ ಪಕ್ಷದ ನಾಯಕರಾಗಿ ಇವತ್ತು ರಾಹುಲ್ ಅವರು ಹೊರಹೊಮ್ಮಿದ್ದಾರೆ. ಅವರು ವಿರೋಧಿ ಪಕ್ಷದ ನಾಯಕರಾಗಿದ್ದಾರೆ. ಇವತ್ತು ನಾವು ಇವರಿಬ್ಬರ ಬಗ್ಗೆ ಚರ್ಚೆ. ಫಸ್ಟ್ ರಾಹುಲ್ ಜೊತೆಗೆ ರಾಹುಲ್ ವಿಷಯದಲ್ಲೇ, ಎರಡನೇದಾಗೆ ನಮ್ಮ ಕೇಜ್ರಿವಾಲ್ ಜೊತೆಯಲ್ಲಿ. ಯಾಕಂದ್ರೆ ಕೇಜ್ರಿವಾಲ್ರಿಗೆ ಮತ್ತೆ CBI ಇದ್ದು ಮತ್ತು ಕಸ್ಟಡಿಯಲ್ಲಿ ಹಾಕ್ಯದ, ಮುಕ್ತಿ ಸಿಕ್ಕಿಲ್ಲ. ಅದರಿಂದ ಇವೆರಡು ವಿಷಯಗಳ ಬಗ್ಗೆ ಒಂದಿಷ್ಟು ನಿಮ್ಮ ಜೋಡಿ ಚರ್ಚೆ. ಮೊದಲದಾಗಿ ಇಲ್ಲೊಂದಿಷ್ಟು ರಾಹುಲ್ ಗಾಂಧಿಯವರ ಮಾತುಗಳನ್ನು ಕೇಳಿ. नमस्कार। देश की जनता को, कांग्रेस पार्टी के कार्यकर्ताओं को, इंडिया गठबंधन के सब नेताओं को मैं दिल से धन्यवाद करता हूं। मुझे किसी ने पूछा मेरे लिए LOP का क्या मतलब है। LOP आपकी आवाज है, आपका औजार है। जो भी आपके दिल में भावना है, आपकी समस्याएं हैं, LOP के माध्यम से मैं लोकसभा में आपके लिए उठाऊंगा। हिंदुस्तान के गरीब लोग, दलित, आदिवासी, पिछड़े, अल्पसंख्यक, किसान, मजदूर, मैं आपका हूं। संविधान से आपकी रक्षा होती है। जहां भी सरकार ने कॉन्स्टिट्यूशन पर आक्रमण किया, कॉन्स्टिट्यूशन को सप्रेस करने की कोशिश की, वहां पूरे दम से संविधान की हम पूरी तरीके से रक्षा करेंगे। मैं आपका हूं, आपकी आवाज मैं ಕೇಳಿದ್ರಲ್ಲ ನೋಡ್ರಿ, ಅವರು ವಿರೋಧ ಪಕ್ಷದ ನಾಯಕರಾದ ತಕ್ಷಣ ಏನು ಹೇಳಿಕೆ ಕೊಟ್ಟರು ಅವೆಲ್ಲ ನೀವು ಸುಮ್ಮನೆ ಗ್ಲಾನ್ಸ್ ಮಾಡಿದ್ರೆ ಸಾಕು. ಅವರ ಹೋರಾಟ, ಜನರ ಜೊತೆ ಸಂಪರ್ಕ ಮಾಡಿದ್ದು, ಇಡೀ ಭಾರತವನ್ನು ಸುತ್ತಾಕಿದ್ದು, ಸುತ್ತಾಕೆ ಬಸ್ನಲ್ಲಾಗಿರ್ಬೋದು, ಕಾಲ್ನಡಿಗೆಲ್ಲಾಗಿರ್ಬೋದು, ಒಂದು ಜ್ಞಾನವನ್ನು ಸಂಪಾದನೆ ಮಾಡಿದರು, ಜನಸಂಪರ್ಕವನ್ನು ಸಂಪಾದನೆ ಮಾಡಿದರು, ಜೊತೆಗೆ ಜನರೊಂದಿಗೆ ತಮ್ಮನ್ನು ತಾವು ಗುರುತಿಸಿಕೊಂಡ್ರು. ಇದು ಬಹಳ ಮಹತ್ವದ್ರಿ. ಯಾಕಂದ್ರೆ ಒಬ್ಬ ನಾಯಕ ಜನರ